ಹೊಸಕೋಟೆ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಹೋರಿಗಳನ್ನು ಹೊಂದಿರುವ ಸಮೇತನಹಳ್ಳಿ ಗ್ರಾಮದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಡಗರ ಸಂಭ್ರಮದ ಅದ್ದೂರಿ ಸಂಕ್ರಾಂತಿ ಹಬ್ಬ. ಹಿರಿಯ ಮುಖಂಡ ಸೊಣ್ಣಪ್ಪ ಶ್ಲಾಘನೆ. ಆಧುನಿಕತೆ, ನಗರೀಕರಣ, ಕಾರ್ಖಾನೆಗಳ ಸ್ಥಾಪನೆಯಿಂದ ಕೃಷಿ ಭೂಮಿಯು ಕಡಿಮೆಯಾಗಿ ವ್ಯವಸಾಯ ಮಾಡುವವರ ಸಂಖ್ಯೆಯು ಕೂಡ ಗಣನೀಯವಾಗಿ ಕುಸಿಯುತ್ತಿದೆ. ಅದಕ್ಕೆ ತಕ್ಕನ ಹಾಗೆ ರೈತರು ಸಾಕುತ್ತಿದ್ದ ಎತ್ತುಗಳು, ಹಸುಗಳು, ಹೋರಿ, ಕುರಿ ಇನ್ನಿತರ ಸಾಕು ಪ್ರಾಣಿಗಳ ಸಂಖ್ಯೆಯು ಕೂಡ ಗಣನೀಯವಾಗಿ ಕಡಿಮೆಯಾಗಿದ್ದು ಅವನ್ನು ಸಾಕುವವರೇ ಶ್ರೀಮಂತರು ಎಂಬಂತಾಗಿದೆ. ಆ ನಿಟ್ಟಿನಲ್ಲಿ ಬೆಂಗಳೂರು ನಗರಕ್ಕೆ ಸಮೇತನಹಳ್ಳಿ ಭೂಬಳಕೆಯ ದೂರದಲ್ಲಿದ್ದರೂ ಕೂಡ ಇಂದಿಗೂ ಕೂಡ ಕೃಷಿ ಭೂಮಿಯನ್ನು ಮಾರಾಟ ಮಾಡದೆ ಹೈನುಗಾರಿಕೆಯನ್ನು ಮೂಲ ಕಸುಬನ್ನಾಗಿಸಿಕೊಂಡಿದ್ದು ಗ್ರಾಮದ 20ಕ್ಕೂ ಹೆಚ್ಚು ರೈತರು 20 ಜೊತೆ ಹೋರಿಗಳನ್ನು ಕಟ್ಟಿದ್ದು ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗಿದೆ. ಅದರಲ್ಲೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಗ್ರಾಮದ ಎಲ್ಲರೂ ಕೂಡ ಮಹಿಳೆಯರು, ಮಕ್ಕಳು, ಯುವಕರೋಪಾದಿಯಾಗಿ ಒಗ್ಗಟ್ಟಿನಿಂದ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತೇವೆ ಎಂದು ಗ್ರಾಮದ ಹಿರಿಯ ಮುಖಂಡರಾದ ಸೊಣ್ಣಪ್ಪನವರು ತಿಳಿಸಿದ್ದಾರೆ. ಇನ್ನು ರಾಸುಗಳನ್ನು ಶುಚಿಗೊಳಿಸಿ ಶುಭ್ರವಾಗಿ ಸ್ನಾನವನ್ನು ಮಾಡಿಸಿ ಅವಳಿಗೆ ಹೂವು ಇನ್ನಿತರ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆಯನ್ನು ಮಾಡಿ ಸಡಗರ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಇನ್ನು ಮಕ್ಕಳು ಕೂಡ ತಮಟೆ ಪಾದಕ್ಕೆ ಹೆಜ್ಜೆಯನ್ನು ಹಾಕಿದ್ದು ಕಂಡುಬಂದಿದ್ದು ಊರು ಬಾಗಿಲಲ್ಲಿ ರಾಸುಗಳಿಗೆ ತೀರ್ಥದ ನೀರನ್ನು ಹೆಚ್ಚುವ ಮುಖಾಂತರವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಚಾಲನೆ ನೀಡಲಾಗಿದೆ. ಸಂಕ್ರಾಂತಿ ಹಬ್ಬ ಯಾವತ್ತೂ ಶಂಕರ್ ಹೋಗ್ತಾನೆ. ಮಕರ ಸಂಕ್ರಾಂತಿ ದಿವಸನೇ ನಾವು ನಮ್ಮ ತಂದೆ ಕಾಲದಲ್ಲಿ ನಮ್ಮ ತಾತನ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಬೇರೆ ಊರುಗಳಲ್ಲಿ 2 ಹಬ್ಬ ಆದರೆ ನಾವು ಸಮೇತದಲ್ಲಿ ಮಾತ್ರ ಒಗ್ಗಟ್ಟಿನಿಂದ ಒಂದೇ ಹಬ್ಬ ಮಾಡ್ತೇವೆ. ಎಲ್ಲರೂ ಎತ್ತರಿಸಿದ್ದಾರೆ. ಮತ್ತೆ ಹಿಂದೆನೂ ಸಹ ಬಹಳ ಎತ್ತರಿದ್ದು ರೈತರು ಇಲ್ಲಿ ಜಾಸ್ತಿ ಇರೋದ್ರಿಂದ ಎತ್ತರನ್ನ ಬಹಳ ಬೆಲೆ ಬರ್ತಕ್ಕಂಥ ಎತ್ತರ ತಗೊಂಡಿದ್ದಾರೆ. ಅದರಲ್ಲೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿರೋ ಎತ್ತರಿಸಬೇಕು ಅಂತ 3 ಲಕ್ಷ, 4 ಲಕ್ಷ, 5 ಲಕ್ಷ ತನಕ ಎತ್ತುಗಳು ನಮ್ಮೂರಲ್ಲಿದೆ. ಮೆರವಣಿಗೆಗಾಗಿ ತಂದಿಲ್ಲ. ಅವರು ಬೇಯಿಸಿ ವ್ಯವಸಾಯ ಮಾಡಿ ಮತ್ತೆ ಅದನ್ನ ಹೊಲ ಬಂದಾಗ ಮಾರಾಟ ಮಾಡ್ತಾರೆ. ಎಲ್ಲಾನು ಒಳ್ಳೆ ರೈತರು ಇಟ್ಕೊಂಡಿದ್ದಾರೆ. ಜಮೀನಿಗೆ ಯಾರು ಕಳ್ಕೊಂಡಿಲ್ಲ. ಅದರಿಂದ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಮತ್ತೆ ಅದೇ ರೀತಿ ನಡೀತಾ ಇದೆ. ಜಮೀನು ಕಳ್ಕೊಂಡಿದ್ರೆ ಈ ವಾತಾವರಣ ಇರ್ತಾ ಇರಲಿಲ್ಲ. ನಮ್ಮೂರಲ್ಲಿ ಯಾರು ಜಮೀನು ಕಳ್ಕೊಂಡಿಲ್ಲ. ಅದರಿಂದ ರೈತಾಪಿ ಜನ ಅದನ್ನ ಹಂಗೆ ಒಪ್ಪಿಸ್ಕೊಂಡು ಹೋಗ್ತಾ ಇದೀವಿ. ಭೇದ ಭಾವ ಇದ್ದೇನೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ. ಅದರಿಂದ ಈ ಮಕರ ಸಂಕ್ರಾಂತಿ ಹಬ್ಬದ ಪರವಾಗಿ ಸಮೇತನಲ್ಲಿ ಎಲ್ರಿಗೂ ಸಂಕ್ರಾಂತಿಯ ಶುಭಾಶಯನ ಹೇಳ್ತಾ ನಮ್ಮೂರಲ್ಲಿ ಇದೇ ರೀತಿ ಎಲ್ಲ ಕಾರ್ಯಗಳು ದೇವಸ್ಥಾನದ ಕಾರ್ಯಗಳು ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇದೇ ರೀತಿ ನಡೀಲಿ ಅಂತ ನಾವು ಬಸವೇಶ್ವರನ ಪ್ರಾರ್ಥನೆ ಮಾಡ್ತಾ ನಮ್ಮೂರನ್ನ ಇತಿಹಾಸಕ್ಕೆ ಮುಂದುವರಿದೆ ಅಂತ ಹೇಳ್ತಾ ನಮ್ಮ ತಾಲೂಕಲ್ಲಿ ಸಮೇತನಲ್ಲಿ ಕಟ್ಟೂರು ನಮ್ಮೂರಲ್ಲಿ ಮಾತ್ರ ಹೆಸರು ಕಟ್ಟೋ ಯುವಕರು ಏನು ಕಡಿಮೆ ಆಗಿಲ್ಲ. ಹಳ್ಳಿಕಾರರು ಹೆಸರು ಬೇಕು ಅಂತ ಪ್ರತಿಯೊಬ್ಬರು ಇದನ್ನು ಸಾಕ್ತಾ ಇದ್ದಾರೆ, ಸಲ್ಲಿಸ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮೂರಲ್ಲಿ ಡೈರಿ ಅದೇ ಥರ ಇದೆ. ನಮ್ಮ ತಾಲೂಕಲ್ಲೇ ನಮ್ಮದು ಡೈರಿ ನಂಬರ್ 1 ಇದೆ. ಹಾಲು ಹಾಕ್ತಾ ಇದ್ದಾರೆ. ಆದ್ದರಿಂದ ನಮ್ಮೂರಲ್ಲಿ ರೈತರು ಬಹಳ ಯುವಕರು ಬಹಳ ಮುಂದೆ ಬಂದು ಇದನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಊರಿನಲ್ಲೂ ಗ್ರಾಮ ದೇವರುಗಳು ಶ್ರೀರಕ್ಷೆಯಾಗಿ ಆ ಗ್ರಾಮದಲ್ಲಿ ನೆಲೆಸಿರುತ್ತವೆ. ಅಂತೆಯೇ ಸಮೇತನಹಳ್ಳಿ ಗ್ರಾಮದಲ್ಲೂ ಕೂಡ 1944ರಿಂದ ದೇವಾಲಯ ನಿರ್ಮಾಣವಾಗಿದ್ದು ಅದಕ್ಕೂ ಹಿಂದೆ 106 ವರ್ಷಗಳಿಂದ ಬಸವೇಶ್ವರ ಸ್ವಾಮಿ ಹಾಗೂ ಮಾರಮ್ಮ ದೇವಿಯನ್ನು ಗ್ರಾಮ ದೇವರೆಂದು ಪೂಜಿಸುತ್ತಿದ್ದು ಯಾವುದೇ ಶುಭ ಕಾರ್ಯಗಳಾಗಲಿ, ಹಬ್ಬ ಹರಿದಿನಗಳಾಗಲಿ ಈ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಮುಂದಿನ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಮದುವೆ ಅಥವಾ ಇನ್ನಿತರ ಯಾವುದೇ ಶುಭ ಸಮಾರಂಭಗಳು ಕೂಡ ಗ್ರಾಮಸ್ಥರು ಗ್ರಾಮ ದೇವಿಯಾದ ಬಸವೇಶ್ವರ ಮತ್ತು ಮಾರಮ್ಮ ದೇವರಿಗೆ ಪೂಜೆ ಸಲ್ಲಿಸುವುದು ಪರಿಪಾಠವಾಗಿದ್ದು ಸಂಕ್ರಾಂತಿ ಹಬ್ಬದಂದು ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಲಂಕಾರಗಳೊಂದಿಗೆ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ನಂತರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಗ್ರಾಮದ ಮತ್ತೊಬ್ಬ ಹಿರಿಯ ಮುಖಂಡ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಹಾಗೆ ಪ್ರತಿ ಮಂಗಳವಾರ, ಶುಕ್ರವಾರ, ಸೋಮವಾರ ವಿಶೇಷ ಪೂಜೆಗಳನ್ನು ಕೂಡ ಮಾಡಲಾಗುತ್ತದೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಬಹಳ ವಿಶೇಷವಾಗಿದೆ. ಸುಮಾರು ವರ್ಷದ ಇತಿಹಾಸ ಪ್ರಸಿದ್ಧ ಆಗಿದೆ. ಇಲ್ಲಿ ಸುಮಾರು ವರ್ಷದಿಂದ ನಾವು ಪೂರ್ವಿಕರಿಂದ ಸಂಕ್ರಾಂತಿ ಹಬ್ಬ ನಮ್ಮೂರಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸ್ತಿದ್ದಾರೆ. ಈ ದೇವರನ್ನೇ ಬಹಳ ವಿಶೇಷ. ಊರಲ್ಲಿ ಫಸ್ಟ್ ಯಾರೇ ಊರಿನಲ್ಲಿ ಫಸ್ಟ್ ಪೂಜೆ ಬಸವೇಶ್ವರನಿಗೆ ಪೂಜೆ ಮಾಡ್ತಾರೆ. ಬಹಳ ಶಕ್ತಿಯಾದ ದೇವರು. ನಂಬುದವರಿಗೆ ವರ ಕೊಡ್ತಾನೆ ಭಗವಂತ.
ಹಂಗಾಗಿ ಬಹಳ ವಿಶೇಷ ಬಸವೇಶ್ವರ ದೇವಸ್ಥಾನ. ನಾವು 30 ದಿನ ಮಾಡ್ತೀವಿ ಪೂಜೆ. ಧನುರ್ಮಾಸ ಪೂಜೆ ಅಂತ 30 ದಿನ ಮಾಡ್ತೀವಿ. 30 ದಿನದಲ್ಲೂ ಮಾಮೂಲಿ ದಿನ ಬೆಳಗ್ಗೆ ಭಜನೆ ಪೂಜೆ ಇರ್ತದೆ, ಪ್ರಸಾದ ಇರ್ತದೆ. ಸೋಮವಾರ ವಿಶೇಷ ಪೂಜೆ ಇರ್ತದೆ. ಬೆಳಗ್ಗೆ ಅಭಿಷೇಕ, ರಾತ್ರಿ ಒಂದಿನ ಬೆಣ್ಣೆ ಅಲಂಕಾರ, ಒಂದಿನ ಕೊಬ್ಬರಿ ಅಲಂಕಾರ, ಒಂದಿನ ಗಂಧ ಅಲಂಕಾರ, ಪುಷ್ಪ ಅಲಂಕಾರ, ನಾನಾ ರೀತಿ ಅಲಂಕಾರಗಳು ಮಾಡಿಸ್ತಾ ಇರ್ತಾರೆ. ಇಲ್ಲಿ ಎಲ್ಲ ಪ್ರತಿಯೊಬ್ರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡೆ ಹಸುಗೆ ತೀರ್ಥ ಹಾಕಿ ಇಲ್ಲಿ ಆಶೀರ್ವಾದ ತಗೊಂಡ್ರೆ ಮುಂದೆ ಫಸ್ಟ್ ಪೂಜೆ ಇಲ್ಲೇ. ಹಸುಗಳಿಗೆ ಮದುವೆ ಆಗ್ಲಿ, ಏನೇ ಒಂದು ಊರಿನಲ್ಲಿ ಮನೆಯಲ್ಲಿ ಕಾರ್ಯಕ್ರಮ, ಅವ್ರು ಏನೇ ಒಂದು ಫಂಕ್ಷನ್ ಮಾಡಿದ್ರೆ ಫಸ್ಟ್ ಪೂಜೆ ಬಸವಣ್ಣನ ಬಂದು ಹರಕೆ ಕಟ್ಕೊಂಡು ಪೂಜೆ ಮಾಡಿ ಆಮೇಲೆ ಮುಂದೆ ಕಾರ್ಯಕ್ರಮಗಳು ಮಾಡ್ತಾರೆ. ಮೂಜುವಿಕೆ ಯಾವುದೇ ರೀತಿ ಏನಾದ್ರು ತೊಂದರೆ ಇದ್ರೆ ಮಕ್ಕಂತಾರೆ ಬಂದು ಮಕ್ಕಂದ ಅವರು ಈ ತರ ನಮ್ಮ ಹಸುಗೆ ಈ ತರ ಆಗಿದೆ ಅಂತ ಮಕ್ಕಂದ ಮೇಲಾದಾಗ ಬಂದು ಪೂಜೆ ಕೊಡ್ತಾರೆ. ಅವರು ಬಂದು ಪೂಜೆ ಮಾಡಿಸ್ತಾರೆ. ಇದು 44 ಸ್ಥಾಪನೆ ಆಗಿರೋದು. ಚಿಕ್ಕದಾಗಿ ಗುಡಿ ತರ ಇತ್ತಂತ ಕಟ್ಟ ನಾನು ಪೂರ್ವಿಕರು ನಮ್ಮರೇ ಪೂರ್ವಿಕರು ಇಂದ ಮಾಡ್ಕೊಂಬಂದ. ಬಹಳ ಶಕ್ತಿ ದೇವತೆ ಬಸವಣ್ಣ. ಇಲ್ಲಿ ಶಿವಕುಮಾರ್ ಆರ್ಚಕ ಮಲ್ಲಿಕಾರ್ಜುನ ಮಂಜುನಾಥ್. ಇದು ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನ ಅಂತ ಹಿಂದಿನಿಂದ 6 ತಲಾಂತರಗಳಿಂದ ನಡ್ಕೊಂಡು ಬಂದಂತ ದೇವಸ್ಥಾನ. ಏನೋ ಇವತ್ತಿಗೂ ಊರಲ್ಲಿ ಮಕ್ಕಳಿಗಾಗಲಿ, ಒಂದು ಇವ್ರಿಗಾಗಲಿ, ಒಂದು ಹೆಣ್ಮಕ್ಳು ಮದುವೆಗಾಗಬೇಕಾಗಲಿ ಬಂದು ಇಲ್ಲಿ ಅಡಿಕೆ ಕಟ್ಕೊಂಡು ಹೋಗ್ತಾರೆ. ಏನೋ ಅದ್ರಾಗ ಎಮ್ಮನು ಅವ್ರಿಗ ಇದು ಮಾಡ್ತಾಳೆ ಸರ್. ಸುಮಾರು 6 ತಲಾಂತರ ಆಗಿದೆ ಸರ್. 6 ತಲಾಂತರ ದೇವ್ ನೆನ್ನೆ ಇವತ್ತಿಂದಲ್ಲ, ಇದು 6 ತಲಾಂತರದ್ದು ಸರ್. ಯಾವಾಗೂ ಇರುತ್ತೆ ಪೂಜೆ, ಆದರೆ ಶುಕ್ರವಾರ ಸೋಮವಾರ ಜಾಸ್ತಿ, ಹಬ್ಬಗಳಲ್ಲಿ ಜಾಸ್ತಿ ಗ್ರ್ಯಾಂಡು. ಯಾರನ್ನೂ ಕೈ ಬಿಡಲಿಲ್ಲ ತಾಯಿ ಗ್ರಾಮ ದೇವ.
ನೋಡಿ ಇಲ್ಲಿ